ಶ್ರೀ ಗುರುಗಣಾಧಿಪತಯೇ ನಮಃ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಶಂಕರಾಚಾರ್ಯರು ರಚಿಸಿರುವ ದೇವ್ಯಪರಾಧ ಕ್ಷಮಾಪಣಾ ಸ್ತೋತ್ರ, ಇದರಲ್ಲಿ ಇವತ್ತಿನ ದಿನ 6ನೆಯ ಶ್ಲೋಕದ ತಾತ್ಪರ್ಯವನ್ನು ನೋಡೋಣ. ಶ್ವಪಾಕೋ ಜಲ್ಪಾಕೋ ಭವತಿ ಮಧುಪಾಕೋಪಮಗಿರಾ ನಿರಾತಂಕೋ ರಂಕೋ ವಿಹರತಿ ಚಿರಂ ಕೋಟಿ ಕನಕೈಃ ತವಾಪರ್ಣೆ ಕರ್ಣೆ ವಿಶತಿ ಮನುವರ್ಣೆ ಫಲಮಿದಂ ಜನಃ ಕೋ ಜಾನೀತೆ ಜನನಿ ಜಪನೀಯಂ ಜಪವಿಧೌ. ಆ ಮಾತೆಯ ಮಂತ್ರ ಜಪವನ್ನ ಮಾಡಿದರೆ ಏನೇನು ಪ್ರಯೋಜನ ಆಗಬಹುದು ಎನ್ನುವಂತಹದ್ದನ್ನ ಇಲ್ಲಿ ಹೇಳಿದ್ದಾರೆ. ಹೇ ಅಪರ್ಣೆ, ಭಗವತಿ ಅಂಬಾ, ನಿನ್ನ ಮಂತ್ರ ಎನ್ನುವಂತಹದ್ದು ಕರ್ಣೆ ವಿಶತಿ, ಕಿವಿ ಮೇಲೆ ಬಿದ್ದ ಮಾತ್ರದಿಂದ ಶ್ವಪಾಕೋ ಜಲ್ಪಾಕೋ ಭವತಿ ಮಧುಪಾಕೋಪಮಗಿರ. ಚಾಂಡಾಲನು ಶ್ವಪಾಕಃ ಅಂದ್ರೆ ನಾಯಿಯನ್ನ ತಿನ್ನುವಷ್ಟು ಕೆಳಮಟ್ಟದಲ್ಲಿದ್ದಂಥವನು, ಕೆಟ್ಟ ಮಾತುಗಳನ್ನಾಡುವಂಥವನು. ಜಲ್ಪಾಕೋ ಭವತಿ ಮಧುಪಾಕೋಪಮಗಿರ, ಮಧುರವಾದಂತಹ ಮಾತುಗಳಿಂದ ತಾನು ಸಂತೋಷವನ್ನು ಕೊಡುವಂಥವನಾಗ್ತಾನೆ, ಉತ್ತಮ ವಾಗ್ಮಿ ಆಗ್ತಾನೆ, ವಾಕ್ಪಟು ಆಗ್ತಾನೆ. ಅವನ ಜಾತಿ ಅನ್ನುವಂಥದ್ದು ಇಲ್ಲಿ ಮುಖ್ಯ ಆಗುವುದಿಲ್ಲ, ಅವನು ಮೇಧಾವಿ ಆಗ್ತಾನೆ ಅಂತ. ಇನ್ನು ನಿರಾತಂಕೋ ರಂಕೋ ವಿಹರತಿ ಚಿರಂಕೋಟಿ ಕನಕೈ. ರಂಕಃ ದರಿದ್ರನಾದಂಥವ, ಭಿಕ್ಷೆ ಬೇಡುವಂಥವನು ಕೂಡ ಕೋಟಿ ಕನಕೈ ವಿಹರತಿ, ಕೋಟ್ಯಾಧೀಶನಾಗಿ ವಿಹರಿಸುವಂತಹ ವಿರಾಜಮಾನನಾಗುವಂತಹ ಒಂದು ಸಾಮರ್ಥ್ಯವನ್ನ ಹೊಂದುತ್ತಾನೆ. ಹೇಗೆ? ನಿನ್ನ ಮಂತ್ರ ಜಪ ಎನ್ನುವಂತಹದ್ದು ಕಿವಿಯ ಮೇಲೆ ಬಿದ್ದ ಮಾತ್ರದಿಂದ ಇಂತಹ ಒಂದು ಫಲ ಇದ್ರೆ, ಜನನಿ ಜನಃ ಕೋ ಜಾನೀತೆ ಜನನಿ ಜಪನೀಯಂ ಜಪವಿಧೌ. ವಿಧಿ ವಿಧಾನೋಕ್ತವಾದ ನಿಯಮದಂತೆ ನಿನ್ನ ಜಪವನ್ನು ಮಾಡಿದರೆ ಅದರ ಪರಿಣಾಮ ಎಷ್ಟಾಗಬಹುದು ಎನ್ನುವಂತಹದ್ದನ್ನು ವರ್ಣಿಸುವುದಕ್ಕೆ ಸಾಧ್ಯ ಇಲ್ಲ. ಅಷ್ಟೊಂದು ಅದ್ಭುತವಾದಂತಹ ನಾಮ ನಿನ್ನದು, ಅಂತಹ ಅದ್ಭುತವಾದಂತಹ ಮಂತ್ರ ನಿನ್ನದು. ಹೇ ಭಗವತಿ, ನೀನು ಸದಾ ನಮ್ಮನ್ನ ಉದ್ಧರಿಸು, ಸನ್ಮಂಗಲವನ್ನುಂಟು ಮಾಡು ಎನ್ನುವುದಾಗಿ ಶಂಕರರು ಪ್ರಾರ್ಥನೆಯನ್ನು ಮಾಡಿದ್ದರಲ್ಲಿ ನಮಗೆ ತಿಳ್ಕೊಳ್ಳುವಂತಹ ವಿಚಾರ ಏನಿದೆ ಅಂದರೆ, ನಾವು ವ್ಯರ್ಥವಾಗಿ ಆ ಜಾತಿ ಈ ಜಾತಿಯನ್ನು ನಿಂದನೆ ಮಾಡುವಂತಹದ್ದು, ಈ ರೀತಿಯಾಗಿ ನಾವು ಬ್ರಾಹ್ಮಣರು, ಕ್ಷತ್ರಿಯರು, ದಲಿತರು, ಈ ರೀತಿಯಾಗಿ ನಮ್ಮಲ್ಲಿಯೇ ನಾವು ಜಾತಿಯಾಗಿ ವಿಂಗಡಿತರಾಗಿ ಅನ್ಯ ಕೋಮಿನವರು ನಮ್ಮ ಮೇಲೆ ಪ್ರಹಾರ ಮಾಡುವ ಹಾಗೆ ನಾವು ಮಾಡ್ಕೊಂಡು ಬಿಟ್ಟಿದ್ದೇವೆ. ಇಲ್ಲ ಅಂತಂದ್ರೆ ನಾವೆಲ್ಲ ಜಾತಿಯಲ್ಲಿ ಯಾವುದೇ ವಿಧವಾದಂತಹ ಅಲ್ಲಿ ಭೇದ ಇಲ್ಲ. ಜಾತಿ ಯಾವುದಾದ್ರೇನು, ನಾವೆಲ್ಲ ಇಂದು ಎಂದು ಮುಂದು ಹಿಂದೂ, ನಾವೆಲ್ಲರೂ ಬಾಂಧವರು ಎನ್ನುವಂತಹ ಒಂದು ವಿಚಾರವನ್ನ ಬಿಟ್ಟು ಅನ್ಯ ಕೋಮಿನವರು ಮಾತ್ರ ಬಾಂಬಧವರು ಅಂತ ಏನಿದಾರೋ ಅವರನ್ನ ನಾವು ಬಾಂಧವರು ಅಂತ ಅಂದುಕೊಂಡು ಇವತ್ತಿನ ದಿನ ಬದುಕ್ತಾ ಇದ್ದೇವೆ. ಜಾತಿ ಎನ್ನುವುದಾಗಿ ನಮ್ಮಲ್ಲಿ ನಾವು ಒಡ್ಕೊಂಡು. ಆದರೆ ಅಂತಹ ಮಹಾತ್ಮರಾದಂತಹ ಶಂಕರರು ಆ 7ನೇ ಶತಮಾನ ಕಾಲದಲ್ಲಿಯೇ ನಮಗೆ ಇಂತಹ ಒಂದು ಅತ್ಯಂತ ಅರ್ಥಗರ್ಭಿತವಾದಂತಹ ವಿಶೇಷ ವಿಚಾರವನ್ನ ನಮಗೆ ಹೇಳಿದ್ದಾರೆ. ಯಾಕೆಂದ್ರೆ ಆ ಭಗವತಿಯನ್ನ ಸ್ತುತಿಸುವುದಕ್ಕೆ ನಾವೆಲ್ಲರೂ ಕೂಡ, ಯಾಕೆಂದ್ರೆ ಸನಾತನಿಗಳು ಎಲ್ಲರೂ ಕೂಡ ಅರ್ಹರು. ಯಾರ್ಯಾರು ಆ ಭಗವತಿಯನ್ನ ಧ್ಯಾನ ಮಾಡ್ತಾರೆ, ಆ ಭಗವತಿಯನ್ನ ನಮನ ಮಾಡ್ತಾರೆ, ಆ ಭಗವತಿಯನ್ನ ಯಾರ್ಯಾರು ಸ್ತೋತ್ರ ಮಾಡ್ತಾರೆ, ಆ ದೇವಿಯ ಮಂತ್ರವನ್ನು ಹೇಳ್ತಾರೆ, ಅವರೆಲ್ಲರೂ ಕೂಡ ಆ ಭಗವಂತನ ಕೃಪೆಗೆ ಪಾತ್ರರಾಗಿ ಶ್ರೇಷ್ಠವಾದಂತಹ ಜೀವನವನ್ನ ಅನುಭವಿಸುವುದಕ್ಕೆ ಯೋಗ್ಯರಾಗ್ತಾರೆ ಎನ್ನುವಂತಹ ಅತ್ಯಂತ ಅರ್ಥಗರ್ಭಿತವಾದಂತಹ ಮಾರ್ಮಿಕವಾದಂತಹ ವಿಚಾರವನ್ನಿಲ್ಲಿ ಶಂಕರರು ಹೇಳಿದ್ದಾರೆ ಎನ್ನುವಂತಹದ್ದು ನಾವೆಲ್ಲರೂ ಕೂಡ ಮನನ ಮಾಡಲು ಯೋಗ್ಯವಾಗಿದೆ. ಈ ಮೂಲಕವಾಗಿ ನಾವೆಲ್ಲ ಹಿಂದೂಗಳು ಒಂದಾಗಿ ಎಂದೂ ತೊಂದರೆ ಇಲ್ಲದೆ ಇದ್ದಂತಹ ಅದ್ಭುತವಾದ ಜೀವನವನ್ನ ನಡೆಸುವಂತೆ ಆಗಲಿ. ತನ್ಮೂಲಕವಾಗಿ ಒಗ್ಗಟ್ಟು ಒಡಮೂಡಿ ನಾವೆಲ್ಲ ಸನ್ಮಾರ್ಗದಲ್ಲಿ ನಡೆಯುವಂತೆ ಆ ಭಗವತಿ ರಾಜರಾಜೇಶ್ವರಿ ಚಾಮುಂಡೇಶ್ವರಿ ನಮ್ಮೆಲ್ಲರಿಗೂ ಕೂಡ ಅನುಗ್ರಹ ಮಾಡಲಿ ಎಂಬುದಾಗಿ ಭಗವತಿಯಲ್ಲಿ ಪ್ರಾರ್ಥಿಸೋಣ.
ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ನಮಸ್ಕಾರ.